ಸಿಎಂ ಕುರ್ಚಿಯನ್ನ ರೆಡಿ ಮಾಡ್ಕೋತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಈ ಪ್ರಶ್ನೆ ಬರೋದಕ್ಕೆ ಕಾರಣ ಏನಾಗ್ತಾ ಇದೆ ಬೆಳವಣಿಗೆ ಅಂತ ನೋಡ್ತಾ ಹೋಗೋಣ. ಪದೇ 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 ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಯನ್ನೇನಾದ್ರೂ ರೆಡಿ ಮಾಡ್ಕೋತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತನಕ ಇಲ್ದಿದ್ದು ಈಗ ಸಡನ್ ಆಗಿ ಪದೇ ಅಂತ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ವಾರದಿಂದ ಫುಲ್ ಚೇಂಜ್. ಡಿಕೆ ಶಿವಕುಮಾರ್ ಅವರು ಕಾನ್ಫಿಡೆನ್ಸ್ ಪಾಲಿಟಿಕ್ಸ್ ನ ಶುರು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಪ್ರಶ್ನೆ ಇದೆ. ಸಿಎಂ ಕುರ್ಚಿಗಾಗಿ ತಂತ್ರಗಾರಿಕೆಯನ್ನ ಶುರು ಮಾಡಿದ್ರೆ ಡಿಕೆ ಶಿವಕುಮಾರ್, ಹಾಗಾದ್ರೆ ಶಾಸಕರನ್ನ ವಿಶ್ವಾಸಕ್ಕೆ ನಡೀತಾ ಇದೆಯಾ? ಮೀಟಿಂಗ್ ನ ಉದ್ದೇಶ ಏನು? ಇಲ್ಲಿ ತನಕ ಇಲ್ದಿದ್ದು ಈಗ ಸಡನ್ ಆಗಿ ಇಷ್ಟೊಂದು ಪ್ರಮಾಣದಲ್ಲಿ ಮೀಟಿಂಗ್ಗಳು ಶಾಸಕರುಗಳ ಜೊತೆಗೆ ಯಾಕಿರಬಹುದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಏನಾದ್ರು ಸುಳಿವು ಕೊಟ್ಟು ಕಳ್ಸಿದ್ರ? ಕರೆಕ್ಷನ್ಸ್ ಹೇಳಿ ಕಳ್ಸಿದ್ರ ಹೈಕಮಾಂಡ್? ಅದಕ್ಕೆ ಏನಾದ್ರು ಕುರ್ಚಿಯನ್ನ ರೆಡಿ ಮಾಡ್ಕೋತಾ ಇದ್ದಾರಾ ಡಿಕೆ ಶಿವಕುಮಾರ್? ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ಸರ್ಕಾರದ ಶಾಸಕರುಗಳು ಒಂದು ಆರೋಪ ಮಾಡ್ತಾ ಇದ್ದಿದ್ದು, ಮಿನಿಸ್ಟರ್ಗಳು ನಮ್ಮ ಕೈಗೆ ಸಿಗಲ್ಲ, ನಮಗೆ ಸ್ಪಂದಿಸಲ್ಲ ನಮ್ಮ ಸಮಸ್ಯೆಗಳಿಗೆ ಅನ್ನೋ ಆರೋಪ ಇತ್ತು. ಅದೆಲ್ಲವನ್ನ ದೂರ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡುತ್ತೆ. ಡಿಕೆ ಶಿವಕುಮಾರ್ ಜೊತೆ ಶಾಸಕರಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಅದು ತಪ್ಪು ಅನ್ನೋದನ್ನ ಸಾಬೀತು ಮಾಡೋಕೆ ಪ್ರಯತ್ನನ ಇದು. ಇತ್ತೀಚೆಗೆ ಸದಾಶಿವನಗರ ಮನೆಗೆ ಶಾಸಕರ ದಂಡು ಬರ್ತಾ ಇದೆ. ಪ್ರತಿದಿನವೂ ಕೂಡ ಡಿಕೆ ಶಿವಕುಮಾರನ್ನ ಒಬ್ರಾದ್ಮೇಲೆ ಒಬ್ರು ಕಾಂಗ್ರೆಸ್ನ ಶಾಸಕರುಗಳು ಮೀಟ್ ಮಾಡ್ತಾ ಇದ್ದಾರೆ. ಇದು ಸಿಎಂ ಬದಲಾವಣೆಯ ಮುನ್ಸೂಚನೆ ಏನಾದ್ರೂ ಹೌದಾ? ಸಿಎಂ ಆಗೋಕೆ ಶಾಸಕರ ಬೆಂಬಲ ತೆಗೆದುಕೊಳ್ಳುವ ತಂತ್ರನ? ಪ್ರತಿದಿನವೂ ಶಾಸಕರ ಭೇಟಿಗೆ ಟೈಮ್ ಫಿಕ್ಸ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಯಾಕಿರ್ಬೋದು? ತಮ್ಮ ನಿವಾಸದಲ್ಲಿಯೇ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದು ಮತ್ತಷ್ಟು ಪ್ರಶ್ನೆಯನ್ನ ಹುಟ್ಟಾಕುವಂತೆ ಮಾಡುತ್ತೆ. ಶಾಸಕರ ಸಮಸ್ಯೆಯನ್ನ ಆಲಿಸುವ ಜೊತೆಗೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಚಿಕ್ಕಬಳ್ಳಾಪುರದಲ್ಲಿ ಈಗ ಈಗ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್, ಈಗ ನಾಳೆ ಕ್ಯಾಬಿನೆಟ್ ಮೀಟಿಂಗ್, ಅದನ್ನ ಆ ನಂತರ ನೋಡೋಣ. ಸದ್ಯಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಹೆಚ್ಚಾಗಿ ನಡೀತಾ ಇದೆ. ಅದು ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಯಾಕೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಿದೆ. ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿಂದ ಏನಾದ್ರೂ ಇನ್ಸ್ಟ್ರಕ್ಷನ್ಗಳು ಕೇಳಿ ಬಂತಾ? ಅಕ್ಟೋಬರ್ ಕ್ರಾಂತಿ ನಿಜವಾ? ಅಕ್ಟೋಬರ್ ಬಹಳ ಹತ್ರದಲ್ಲೇ ಇದೆ. ಅದಕ್ಕೋಸ್ಕರ ತನ್ನ ಕುರ್ಚಿಯನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರಾ ಡಿಕೆ ಶಿವಕುಮಾರ್? ಹೌದು, ಬಹಳ ಪ್ರಬಲ ನಾಯಕ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನಾತೀತ ನಾಯಕರು. ಬಟ್ ಸಿಟ್ಟಿಂಗ್ ಈಗ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಇನ್ನು ನಾವೆಲ್ಲ ಕೇಳ್ತಾ ಇದ್ವಲ್ಲ, ಈಗ 2.5 ವರ್ಷ ಅಂತೆ, ಪವರ್ ಶೇರಿಂಗ್ ಅಂತೆ, ಇವೆಲ್ಲವೂ ಕೂಡ ಕಾಲ ಹತ್ರ ಬಂತು ಅಂತ ಡಿಕೆ ಶಿವಕುಮಾರ್ ಅವರು ಶಾಸಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಪವರ್ಫುಲ್ ಆಗೋಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಸಿದ್ದರಾಮಯ್ಯ ಅವರ ಬಳಿ ಶಾಸಕರ ಸಂಖ್ಯೆ ಜಾಸ್ತಿ ಇದೆ, ಹೆಚ್ಚಿನ ಬೆಂಬಲ ಇದೆ ಅನ್ನುವಂತಹ ಆರೋಪ ಮುಂಚಿನಿಂದಲೂ ಇತ್ತು. ಕಂಪೇರ್ ಟು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಇಬ್ರು ನಿಲ್ಸಿದ್ರೆ ಹೆಚ್ಚಿನ ಶಾಸಕರ ಬಣ ಸಿದ್ದರಾಮಯ್ಯ ಅವರ ಪರವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಅದನ್ನ ಸುಳ್ಳು ಮಾಡಿ ನನ್ನ ಕಡೆಯೂ ಕೂಡ ಶಾಸಕರಿದ್ದಾರೆ ಅಂತ ತೋರಿಸುವಂತಹ ಪ್ರಯತ್ನವಾ? ಮೀಟಿಂಗ್ ಮಾಡಿದ ತಕ್ಷಣ ಎಲ್ಲವೂ ಸರಿಯಾಗತ್ತಾ ಅಂದ್ರೆ, ಈಗ ಅವರ ಕ್ಷೇತ್ರದ ಸಮಸ್ಯೆಗಳನ್ನ ಕೇಳಿ ಆಯ್ತು ಇಂತಿಂತದ ಅನುದಾನ ಬಿಡುಗಡೆ ಮಾಡಿಸೋಣ ಬಿಡಿ ಅಂತ ಅನುಕೂಲ ಮಾಡುವಂತಹ ಮಾತುಗಳನ್ನ ಆಡಿದ್ರೆ ಡೆಫಿನೆಟ್ಲಿ ಶಾಸಕರುಗಳು ತಿರ್ಕೋಬಹುದು. ಈ ಕಡೆ ಶಿವಕುಮಾರ್ ಅವರ ಪರವಾಗಿ ಜೈ ಅನ್ಬೋದು. ಇಂತಹದ್ದೇನಾದ್ರೂ ತಂತ್ರಗಾರಿಕೆಗಳಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕರೆಗೆ ಮಾರುತಿ ನೀಡ್ತಾರೆ. ಮಾರುತಿ, ಈ ಒಂದು ಬೆಳವಣಿಗೆಯನ್ನ ಯಾವ ರೀತಿಯಾಗಿ ಅರ್ಥೈಸ್ಕೊಳ್ಬಹುದು ನಾವು? ವಿದ್ಯೆ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಆದ ತಕ್ಷಣ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದಾಗ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ದು ನಿಜ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಂದಿನ ಹಲವು ಸಂಪ್ರದಾಯಗಳನ್ನು ಬದಿಗೊತ್ತಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಒಂದು ಆಟಕ್ಕೂ ಕೂಡ ಬಿದ್ದಿದ್ದು ನಿಜ. 2013 ಬಿಟ್ಟು ಆವಾಗ ಪರಮೇಶ್ವರ್ ಅವರು ಸೋತಿದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರವೇ ಅವತ್ತು ಪರಮೇಶ್ವರ್ ಅವರು ಗಟ್ಟಿಯಾಗಿ ನನಗೆ CM ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು
ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೇಳಿರಲಿಲ್ಲ. ಆದರೆ 2023ರಲ್ಲಿ ನಡೆದಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ದಿದ್ರು. ಅದೇ ರೀತಿ ಪಕ್ಷವು ಕೂಡ ದೊಡ್ಡ ಮಾರ್ಜಿನಲ್ಲಿ ಗೆದ್ದು ವಿಧಾನಸೌಧ 3ನೇ ಮಹಡಿಯಲ್ಲಿ ಅಧಿಕಾರ ಪ್ರತಿಷ್ಠಾಪನೆಗೆ ಮುಂದಾಗಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಅವತ್ತು CM ಸ್ಥಾನವನ್ನು ಬಿಟ್ಕೊಟ್ಟಿರಲಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅವತ್ತು ಅಂತ ಹೇಳಿದ್ರೆ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಬಿಡೋದಕ್ಕಾಗಲಿಲ್ಲ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ಬಿಡೋದಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಯಾರ ಪರವಾಗಿ ಶಾಸಕರು ಹೆಚ್ಚು ಸಂಖ್ಯಾಬಲ ಇದೆಯೋ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಯಾರು ಯಾವ ಪರ ಅನ್ನುವಂಥ ಒಂದು ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಒಂದು ರೀತಿಯಲ್ಲಿ AICCಯಿಂದ ಬಂದಿದ್ದಂತಹ ಕಮಿಟಿಯವರು ಒಂದು ಎಲೆಕ್ಷನ್ ಅನ್ನು ಕೂಡ ಮಾಡಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಅವರ ಪರ ಹೆಚ್ಚು ಶಾಸಕರು ಓಟನ್ನು ಹಾಕಿದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಬಾರಿನೂ ಕೂಡ ಹಲವು ಆಕ್ಷೇಪಗಳು ಮತ್ತು ಅಸಮಾಧಾನಗಳು. ಡಿ ಕೆ ಶಿವಕುಮಾರ್ ಅವರು ಒಬ್ಬ ವರ್ಚಸ್ವಿ ನಾಯಕ, ಒಬ್ಬ ಸ್ಟ್ರಾಟಜಿ ಮಾಸ್ಟರ್, ಒಬ್ಬ ಟ್ರಬಲ್ ಶೂಟರ್ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಕರೆಸ್ಕೊಂಡ್ರು ಕೂಡ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರ ಜೊತೆ ಬಹುತೇಕರು ಆಕ್ಷೇಪ ವ್ಯಕ್ತಪಡಿಸೋದೆ ಅವರ ನಡೆ ನುಡಿ ಈ ವಿಚಾರಗಳಿಗೆ ಅನ್ನುವಂಥದ್ದು ಪದೇ ಪದೇ ಹೇಳ್ತಲೇ ಬರ್ತಿದ್ರು. ಆದರೆ ಕಳೆದ ಒಂದು ತಿಂಗಳಿಂದ ಇತ್ತೀಚೆಗೆ ನಾವು ನೋಡಿದ್ದೆ, ಆದರೆ ಡಿ ಕೆ ಶಿವಕುಮಾರ್ ಅವರು ಬದಲಾಗ್ತಾ ಇದ್ದಾರಾ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರ ನಡವಳಿಕೆ ಆಗಿರ್ಬೋದು, ಅವರು ಇಷ್ಟು ದಿನ ಶಾಸಕರನ್ನ ಮಾತಾಡಿಸಿದ್ದಂಥ ಒಂದು ರೀತಿ ಆಗಿರ್ಬೋದು, ಈಗ ಸ್ವತಃ ತಮ್ಮ ಮನೆಗೆ ಕರೆಸ್ಕೊಳ್ತಾ ಇದ್ದಾರೆ, ಪದೇ ಪದೇ ಮಾತಾಡ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡುವಂತಹ ಶಾಸಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೇವಲ ಅವರ ಸುತ್ತಮುತ್ತ ಇರುವಂಥವ್ರು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಆಗ್ತದೆ. ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಒಂದು ವೇಳೆ ನವೆಂಬರ್ ಡಿಸೆಂಬರ್ ಬಳಿಕ ರಾಜ್ಯ ಕಾಂಗ್ರೆಸ್ಸಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡು ಕೂಡ ಆ ರೀತಿಯಾದಂಥ ಒಂದು ಯೋಚನೆಯಲ್ಲಿ ಇದೆ ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಶಾಸಕರನ್ನು ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಶಾಸಕರ ಜೊತೆ ಮಾತಾಡೋದಾಗಿರ್ಬೋದು, ಶಾಸಕರ ಕೆಲಸವನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಪಕ್ಷ ಮತ್ತು ಶಾಸಕರು ಅನ್ನುವಂಥದ್ದನ್ನು ಜಪ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಬೆಂಗಳೂರು ಶಾಸಕರ ಜೊತೆ ಪ್ರತ್ಯೇಕವಾಗಿ ಮಾತಾಡಿರುವಂಥದ್ದು ವಿದ್ಯಾ.